ಸಂಪೂರ್ಣ ನ್ಯೂಸ್ಗೆ ಸ್ವಾಗತ. ನಾನು ಮಹಾದೇವ್ ದಿಗ್ಗಾಂವ್. ದೇಶವನ್ನು ಕಟ್ಟುವ ಕಾರ್ಮಿಕರ ಸಮಸ್ಯೆ ಬಗೆಹರಿಸುವಲ್ಲಿ ಯಾವ ಸರ್ಕಾರಗಳಿಗೂ ಬದ್ಧತೆಯೇ ಇಲ್ಲದಾಗಿದೆ. ಇದರಿಂದ ಕಾರ್ಮಿಕರ ಸ್ಥಿತಿ ಗಂಭೀರವಾಗಿದೆ ಎಂದು ನಮ್ಮ ಕನ್ನಡಿಗರ ವಿಜಯ ಸೇನೆಯ ಸಂಸ್ಥಾಪಕ ಮತ್ತು ರಾಜ್ಯಾಧ್ಯಕ್ಷ ವಿಜಯ್ ಕುಮಾರ್ ಹೇಳಿದ್ದಾರೆ. ವಿಜಯ್ ಕುಮಾರ್ ಜೊತೆ ನಮ್ಮ ಪ್ರತಿನಿಧಿ ಪ್ರವೀಣ್ ರಾವ್ ನಡೆಸಿರುವ ಮಾತುಕತೆ ಇಲ್ಲಿದೆ, ನೋಡ್ಕೊಂಬರೋಣ ಬನ್ನಿ. ಇವತ್ತು ಕಾರ್ಮಿಕರ ದಿನಾಚರಣೆಯನ್ನು ಎಲ್ಲ ಕಡೆ ಕೂಡ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ನಮ್ಮ ಜೊತೆ ನಮ್ಮ ಕನ್ನಡಿಗರ ವಿಜಯ ಸೇನೆಯ ರಾಜ್ಯಾಧ್ಯಕ್ಷರಿದ್ದಾರೆ. ಅವರ ಒಂದು ಸಂಘಟನೆಯಲ್ಲಿ ಕಾರ್ಮಿಕರ ಘಟಕ ಕೂಡ ಅತ್ಯಂತ ಪ್ರಮುಖವಾಗಿ ಇರುವಂಥದ್ದು. ಕಾರ್ಮಿಕರ ಸಮಸ್ಯೆ ಇವತ್ತು ಎಷ್ಟರ ಮಟ್ಟಿಗಿದೆ ಅನ್ನುವಂಥದ್ದು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ. ಇವತ್ತು ಅವರು ಒಂದು ಕಾರ್ಯಕ್ರಮ ಮಾಡಿ ಪೌರ ಕಾರ್ಮಿಕರಿಗೆ ಸನ್ಮಾನ ಮತ್ತು ಮಜ್ಜಿಗೆ ವಿತರಣೆ ಎಲ್ಲ ಕೂಡ ಮಾಡಿದ್ದಾರೆ. ನಮ್ಮ ಜೊತೆ ನಮ್ಮ ಕನ್ನಡಿಗರ ವಿಜಯ ಸೇನೆಯ ರಾಜ್ಯಾಧ್ಯಕ್ಷರಾದಂತಹ ವಿಜಯ್ ಕುಮಾರ್ ಅವರಿದ್ದಾರೆ. ಅವರು ಏನು ಹೇಳ್ತಾರೆ ಅಂತ ಕೇಳೋಣ. ವಿಜಯ್ ಕುಮಾರ್ಜಿ, ಈಗ ಇವತ್ತು ನೀವು ಕಾರ್ಯಕ್ರಮ ಮಾಡಿದ್ದೀರಿ, ಆದರೆ ಕಾರ್ಮಿಕರ ಸಮಸ್ಯೆ ಏನಿದೆ ಯಾರಿಂದಲೂ ಕೂಡ ಬಗೆಹರಿಸೋಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಅದರಲ್ಲೂ ನಿಮ್ಮ ಆಟೋ ಘಟಕ ಇದೆ, ಅವರು ಯಾವ ರೀತಿ ಆಟೋ ಗ್ಯಾಸ್ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ, ಎಲ್ಲವೂ ಕೂಡ ನೀವು ಹೋರಾಟಗಳನ್ನು ಕೂಡ ಮಾಡ್ಕೊಂಡು ಬರ್ತಾ ಇದ್ದೀರಿ. ಏನು ಹೇಳ್ತೀರಿ ಸಂದರ್ಭ? ಎಲ್ಲೋ ಒಂದು ಕಡೆ ಕಳೆದ 15-20 ವರ್ಷಗಳಿಂದ 70 ವರ್ಷಗಳಿಂದ ಆಗದೇ ಇರತಕ್ಕಂತಹ ಅಭಿವೃದ್ಧಿ ಆಗಿದೆ ಅನ್ನುವಂತಹ ಕೇಂದ್ರ ಸರ್ಕಾರದ ನಡೆ ಒಂದು ಕಡೆ ಆದರೆ, ರಾಜ್ಯ ಸರ್ಕಾರದ ನಡೆ ನಾವು ಎಲ್ಲರನ್ನೂ ತಲುಪಿದ್ದೀವಿ, 5 ಭಾಗ್ಯಗಳನ್ನು ಕೊಟ್ಟು ಎಲ್ಲರನ್ನೂ ಶ್ರೀಮಂತರನ್ನಾಗಿ ಮಾಡಿದ್ದೀವಿ ಎನ್ನುವಂತಹ ಬೊಗಳೆ ಒಂದು ಕಡೆ ಆದರೆ, ಇದರ ಮಧ್ಯೆ ಸಾಯ್ತಾ ಇರ್ತಕ್ಕಂಥವ್ರು ಯಾರು? ಪೌರ ಕಾರ್ಮಿಕರು, ಕೆಳವರ್ಗದ ಕಾರ್ಮಿಕರು, ಆಟೋ ಚಾಲಕರು. ಇವತ್ತು ಆಟೋ ಚಾಲಕರ ಪರಿಸ್ಥಿತಿ ಹೇಳ್ತಿರೋದು ಇವತ್ತು ರಾಜ್ಯದಲ್ಲಿ. ಯಾಕೆ ಆಟೋ ಚಾಲಕನನ್ನು ಕಂಡ್ರೆ ಸರ್ಕಾರಕ್ಕೆ ಇಷ್ಟೊಂದು ತಾತ್ಸಾರತೆ? ಆಟೋ ಚಾಲಕ ಏನು ಮಾಡಿದ್ದ? ಆಟೋ ಚಾಲಕನಿಗೋಸ್ಕರ ಇವತ್ತು ಸರ್ಕಾರ ಯಾವ ಯೋಜನೆಗಳನ್ನು ರೂಪಿಸಿದೆ? ಬರೀ ಯಾರೇ ಬಂದರೂ ಸಹ ಬಾಯಿ ಮಾತಲ್ಲಿ ಆಟೋ ಚಾಲಕರನ್ನು ಕಣ್ಣೊರೆಸುವಂಥ ನಾಟಕವನ್ನು ಮಾಡ್ತಾ ಇದೆ, ಯಾರೇ ಬಂದರೂ ಸಹ ಪೌರ ಕಾರ್ಮಿಕರನ್ನು ಕಣ್ಣೊರೆಸುವಂಥ ನಾಟಕವನ್ನು ಮಾಡ್ತಾ ಇದೆ. ಇವತ್ತು ಯಾಕೆ ಆಟೋ ಚಾಲಕರ ಪರವಾಗಿ, ಪೌರ ಕಾರ್ಮಿಕರ ಪರವಾಗಿ ಇವತ್ತು ಅವರ ಪರವಾಗಿ ಧ್ವನಿಯನ್ನು ಎತ್ತಲ್ಲ ಸರ್ಕಾರಗಳು? ಯಾಕಂತಂತ ಹೇಳಿದ್ರೆ, ಮತದಾನದ ಸಂದರ್ಭದಲ್ಲಿ ಮತ ಕೇಳಲಿಕ್ಕೆ ಮಾತ್ರ ಚಾಲಕರನ್ನು, ಪೌರ ಕಾರ್ಮಿಕರನ್ನು ಬಳಸ್ಕೊಳ್ಳುವಂತಹ ಸರ್ಕಾರಗಳು ಅವರನ್ನು ಕಷ್ಟದ ಸಮಯದಲ್ಲಿ ಯಾಕೆ ಅವ್ರ ಪರವಾಗಿ ನಿಲ್ತಾ ಇಲ್ಲ? ಯಾಕೆಂತಂತ ಹೇಳಿದ್ರೆ, ನಮ್ಮಲ್ಲಿರ್ತಕ್ಕಂತಹ ಬದ್ಧತೆ, ಸರ್ಕಾರಗಳಿಗೆ ಬದ್ಧತೆ ಇಲ್ಲ. ಇವತ್ತು ಅವರ ಪರವಾಗಿ ನಿಂತ್ಕೊಳ್ಬೇಕು, ಅವ್ರಿಗೇನಾದರೂ ಒಂದು ಸವಲತ್ತುಗಳನ್ನು ಮಾಡಿಕೊಡ್ಬೇಕು, ಅವರ ಪರವಾಗಿ ಏನಾದರೂ ಒಂದು ಮನೆ ಮಠಗಳನ್ನ ರಾಜ್ಯದಲ್ಲಿ ಮಾಡಿಕೊಡ್ಬೇಕೆನ್ನುವಂತಹ ಕನಿಷ್ಠ ಜ್ಞಾನವೂ ಸಹ ಸರ್ಕಾರಗಳಿಗಿಲ್ಲ. ನಾನು ಒತ್ತಾಯವನ್ನು ಮಾಡ್ತೇನೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ, ನಿಮ್ಮ ಬೆಂಬಲಿಗರ, ನಿಮ್ಮ ಮತದಾರರಿಗೆ ಮನೆಯನ್ನು ಕೊಡುವ ಬದಲು ಪೌರ ಕಾರ್ಮಿಕರಿಗೆ ಮತ್ತು ಆಟೋ ಚಾಲಕರಿಗೆ ಮನೆ ಮಠಗಳನ್ನು ಕೊಡಿ. ಇವತ್ತು ಆಟೋ ಅಭಿವೃದ್ಧಿ ಪ್ರಾಧಿಕಾರ ಅಂತ ಮಾಡಿದಿರಿ, ಯಾರಿಗೂ ಉಪಯೋಗ ಆಗ್ತಿದೆ ಅದರಿಂದ? ಪ್ರಾಧಿಕಾರದಿಂದ ಆಟೋ ಚಾಲಕನಿಗೆ ಉಪಯೋಗ ಆಗ್ತಿದೆಯಾ? ಯಾರೋ ಒಬ್ಬನನ್ನು ನಿಮಗೆ ಬೇಕಾದನ್ನು, ನಿಮ್ಮ ಪಾರ್ಟಿ ಪಕ್ಷದನ್ನು ಬೇಕಾದನ್ನು ಕರ್ಕೊಬಂದು ಅಧ್ಯಕ್ಷ, ಕಾರ್ಯದರ್ಶಿಯನ್ನು ಮಾಡ್ತೀರಿ. ಇವತ್ತು ನಿಜವಾದ ಚಾಲಕನಿಗೆ ಸವಲತ್ತುಗಳು ಸಿಗ್ತಾ ಇದೆಯಾ? ಇವತ್ತು ನೋಡಿ, ಗ್ಯಾಸ್ ಸಮಸ್ಯೆ ಆಗಿದೆ. ಕೇವಲ 2 ತಿಂಗಳು ಯಾವುದೋ ದೇಶದಲ್ಲಿ ಯುದ್ಧ ಆದರೆ, ನಮ್ಮ ದೇಶದಲ್ಲಿ ಗ್ಯಾಸ್ಗೆ ಯುದ್ಧ ಮಾಡುವಂಥ ಪರಿಸ್ಥಿತಿ ಆಟೋ ಚಾಲಕ ನಿರ್ಮಾಣ ಆಗಿದೆ ಅಂತ ಕೇಳಿದ್ರೆ ಇದು ನಾಚಿಕೆಗೇಡಿನ ಸಂಗತಿ, ತಲೆ ತಗ್ಗಿಸುವಂಥ ಸಂಗತಿ. ಮುಂದಿನ ದಿನಗಳಲ್ಲಾದರೂ ಸಹ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಆ ಕಾರ್ಮಿಕರ ಪರವಾಗಿ ನಿಲ್ಲಲಿ. ಕಾರ್ಮಿಕರು ಅಂತ ಹೇಳಿದ್ರೆ IT-BT ಕೆಲಸ ಮಾಡಿಕೊಂಡು ಲಕ್ಷ ಸಂಬಳ ತಗೊಳ್ಳೋರಲ್ಲ. ಇವತ್ತು ಕೆಳವರ್ಗದ ಕಾರ್ಮಿಕರು, ಇವತ್ತು ಪೌರ ಕಾರ್ಮಿಕರು ನಿಜವಾದ ಕಾರ್ಮಿಕರು, ಆಟೋ ಚಾಲಕರು ನಿಜವಾದ ಕಾರ್ಮಿಕರು. ಅಂತಹ ಚಾಲಕರಿಗೆ, ಅಂತಹ ಪೌರ ಕಾರ್ಮಿಕರಿಗೆ ಸರ್ಕಾರದಿಂದ ಸಿಗಬೇಕಾದಂತಹ ಆ ಸವಲತ್ತುಗಳು ಯಾವ್ಯಾವು? ಮನೆಗಳನ್ನು ಕೊಡಬೇಕು. ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಆವಾಸ್ ಯೋಜನೆ ಅಡಿಯಲ್ಲಿ ಸಿಗತಕ್ಕಂಥ ಮನೆಗಳು ಇಂತಹ ಪೌರ ಕಾರ್ಮಿಕರಿಗೆ, ಇಂತಹ ಆಟೋ ಚಾಲಕರಿಗೆ ಸಿಕ್ಕಿದಾಗ ಮಾತ್ರ ನೀವು ಮಾಡುವಂತಹ ಒಳ್ಳೆಯ ಕೆಲಸಕ್ಕೆ ಒಂದು ಬೆಲೆ ಸಿಗ್ತದೆ. ಇಲ್ಲವಾದರೆ ನಿಮ್ಮ ಈ ಒಂದು ಕೆಲಸಗಳು ಸಹ ನೀರಿನಲ್ಲಿ ಹೋಮ ಮಾಡ್ದಂಗೆ ಆಗ್ತದೆ ಅಂತಹ ನನ್ನ ಭಾವನೆ ಸರ್. ನಮ್ಮ ಕನ್ನಡಿಗರ ವಿಜಯ ಸೇನೆ ಮತ್ತೊಮ್ಮೆ ಒತ್ತಾಯ ಮಾಡ್ತದೆ, ಆಟೋ ಚಾಲಕರ ಪರವಾಗಿ, ಪೌರ ಕಾರ್ಮಿಕರ ಪರವಾಗಿ ಸರ್ಕಾರಗಳು ನಿಲ್ಲಬೇಕು. ಅವರಿಗೆ ಸಿಗುವಂತಹ ಇನ್ಶೂರೆನ್ಸ್ ಆಗಿರಬಹುದು, ಅಥವಾ ಅವರಿಗೆ ಆರೋಗ್ಯ ವಿಮೆಗಳಾಗಿರ್ಬೋದು, ಅಥವಾ ಮನೆಗಳನ್ನು ಕೊಡುವಂಥದ್ದಾಗಿರ್ಬೋದು, ಇಂತಹ ಕೆಲಸಗಳನ್ನು ಮಾಡಿದಾಗ ಮಾತ್ರ ಎಲ್ಲೋ ಒಂದು ಕಡೆ ಸರ್ಕಾರ ಆ ಚಾಲಕರಿಗೆ, ಪೌರ ಕಾರ್ಮಿಕರ ಪರವಾಗಿ ನಿಲ್ತಂಗೆ ಆಗ್ತದೆ ಅನ್ನುವಂಥದ್ದು ನನ್ನ ಒಂದು ಒತ್ತಾಯ. ಇವತ್ತು ಈಗ ನೀವು ಪೌರ ಕಾರ್ಮಿಕರ ಬಗ್ಗೆ ಮಾತಾಡಿದ್ರಿ, ಆಟೋ ಚಾಲಕರ ಬಗ್ಗೆ ಮಾತಾಡಿದ್ರಿ. ಇದಕ್ಕಿಂತ ದೊಡ್ಡ ಒಂದು ಸಮಸ್ಯೆ ಇವತ್ತು ಏನಾಗ್ತಾ ಇದೆ ಅಂತಂದರೆ, ಸಿಲಿಂಡ್ರ್ ರೇಟು ಯಾವ ರೀತಿ ಏರಿಕೆ ಆಗಿದೆ ಅಂದರೆ, 1,000 ರೂಪಾಯಿ. ಇವತ್ತು ಮೇ 1ನೇ ತಾರೀಕು 1,000 ರೂಪಾಯಿ ಜಾಸ್ತಿ ಆಗಿದೆ. ಹೋಟೆಲನ್ನು ನಂಬ್ಕೊಂಡಿರ್ತಕ್ಕಂಥ ಕಾರ್ಮಿಕರು ಒಂದು ಕಡೆ ಆದರೆ, ಹೋಟೆಲನ್ನು ನಂಬ್ಕೊಂಡಿರ್ತಕ್ಕಂಥ ಅನೇಕ ಲಕ್ಷಾಂತರ ಜನ ಇವತ್ತು ಇದ್ದಾರೆ. ಯಾಕೆ ಈ ರೀತಿ
ಪದೇ ಪದೇ ರೇಟ್ ಜಾಸ್ತಿ ಆಗ್ತಾ ಇರುವಂಥದ್ದು. 1,000 ರೂಪಾಯಿ ಜಾಸ್ತಿ ಆಗಿಬಿಟ್ಟಿದೆ ಕಮರ್ಷಿಯಲ್ ಸಿಲಿಂಡ್ರಿಗೆ ಇವತ್ತು. ಅದಕ್ಕೇನು ಹೇಳ್ತೀವಿ? ಸರ್ಕಾರದ ಅವೈಜ್ಞಾನಿಕವಾದಂತಹ ನೀತಿ ಇದು. ನಮ್ಮಲ್ಲಿ ತುಂಬ ಇಂಟೆಲಿಜೆನ್ಸ್ ಬಹುದೊಡ್ಡ ಇಂಟೆಲಿಜೆನ್ಸ್ನಲ್ಲಿ ನಮ್ಮ ಭಾರತ ಸರ್ಕಾರ ಬಹಳ ಪ್ರಾಮುಖ್ಯತೆಯನ್ನು ಹೊಂದಿದೆ. ಎಲ್ಲೋ ಒಂದು ಕಡೆ ಯುದ್ಧ ಆಗ್ತದೆ, ನಮ್ಮಲ್ಲಿ ಸಮಸ್ಯೆ ಆಗ್ತದೆ ಅಂತ ಯಾಕೆ ಗ್ರಹಿಕೆಯನ್ನು ಮಾಡಲಿಲ್ಲ? ಯಾಕೆ ಸ್ಟಾಕ್ಗಳನ್ನು ಇವರು ಶೇಖರಿಸಿಟ್ಕೊಳ್ಳಿಲ್ಲ? ಯಾಕೆ ಗ್ಯಾಸ್ಗೆ ಇಷ್ಟೊಂದು ತೊಂದರೆ ಪಡುವಂತಹ ಪರಿಸ್ಥಿತಿ ನಿರ್ಮಾಣ ಆಯಿತಾ? ಯಾವುದೋ ದೇಶದಲ್ಲಿ ಯುದ್ಧ ಆದಂಥ ಸಂದರ್ಭದಲ್ಲೇ ಜನರು ಇಂತಹ ಬವಣೆಗೆ ಸಿಲುಕಿದ್ದಾರೆ ಅಂತ ಹೇಳಿದ್ರೆ ಮುಂದೊಂದು ದಿನ ನಾವೇನಾದರೂ ಯುದ್ಧ ಮಾಡಬೇಕು ಬೇರೆಯವರು ಅಂತಂದ ಮೇಲೆ ನಾವಿವತ್ತು ಪ್ರಶ್ನೆಯನ್ನು ನಮ್ಮ ಮೇಲೆ ಹಾಕೋಬೇಕಾಗ್ತದೆ. ಹಾಗಾಗಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಈ ಗ್ಯಾಸ್ನಿಂದ ಬವಣೆಯಲ್ಲಿ ಬಳಲ್ತಾ ಇರತಕ್ಕಂತಹ ಎಲ್ಲ ವರ್ಗದವರು, ಹೋಟೆಲ್ ವರ್ಗ ಆಗಿರ್ಬೋದು, ಗ್ಯಾಸ್ನವರಾಗಿರ್ಬೋದು, ಗೃಹ ಬಳಕೆ ಆಗಿರ್ಬೋದು, ದಯಮಾಡಿ ಈ ಕೂಡಲೇ ನಾನು ನಮ್ಮ ಕನ್ನಡಿಗರ ವಿಜಯ ಸೇನೆ ಒತ್ತಾಯವನ್ನು ಮಾಡ್ತೇನೆ. ಗ್ಯಾಸ್ನಲ್ಲಿ ಆಗಿರ್ತಕ್ಕಂಥ ಸಮಸ್ಯೆಗಳನ್ನು ಇತ್ಯರ್ಥಪಡಿಸಲೇಬೇಕು ಅಂತೇಳಿ ನನ್ನ ಆಗ್ರಹ ಸರ್. ಇದು ವಿಜಯ್ ಕುಮಾರ್ ಅವರ ಹೇಳಿಕೆ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಓಂ ಪ್ರಕಾಶ್ ಜೊತೆ ಪ್ರವೀಣ್ ರಾವ್, ಸಂಪೂರ್ಣ ನ್ಯೂಸ್, ಬೆಂಗಳೂರು. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.